ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ 15ನೇ ವಾರ್ಷಿಕೋತ್ಸವ. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎನ್ ಸಂತೋಷ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಮಾನಸ ಸಿ ಅವರಿಗೆ ಸೇವಾಭೂಷಣ ಪ್ರಶಸ್ತಿ. ಮೈಸೂರಿನ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದ ಮೀಸಲಾತಿ 107ನೇ ಸಂಭ್ರಮ ಅದ್ಧೂರಿಯಾಗಿ ನಡೆಯಿತು. ವಿಶೇಷ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದ ಮೀಸಲಾತಿ 107ನೇ ವರ್ಷದ ಸಂಭ್ರಮಾಚರಣೆ ಕೂಡ ನಡೆಯಲಿದೆ. ಪ್ರಶಸ್ತಿ ಪುರಸ್ಕೃತರು: ಸಮಾಜ ಸೇವೆಯಲ್ಲಿ ಗಣನೀಯ ಕೊಡುಗೆ ನೀಡಿರುವ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಎನ್ಎಸ್ ಸಂತೋಷ್ ಕುಮಾರ್ ಹಾಗೂ ಎನ್ಎಸ್ಎಸ್ ಸಂಘಟನಾ ಕಾರ್ಯದರ್ಶಿಗಳಾದ ಮಾನಸ ಸಿ ಅವರಿಗೆ ಸೇವಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದರೊಂದಿಗೆ ಪದ್ಮಭೂಷಣ, ಯಶೋಧರ್ಮ ದಾಸಪ್ಪ ಪ್ರಶಸ್ತಿ, ಸಾಧಕ ಕೃಷಿ ವಿಜ್ಞಾನಿಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಸಂಸ್ಥೆಯ ರಾಜ್ಯಾಧ್ಯಕ್ಷೆ ಶ್ರೀಮತಿ ಎಚ್ಎಲ್ ಯಮುನಾ ಹಾಗೂ ಸದಸ್ಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಬಗ್ಗೆ ಪ್ರಜಾಪವರ್ ಟಿವಿ ಜೊತೆಗೆ ಮಾತನಾಡಿದರು. ಮೀಸಲಾತಿ ನಿರ್ಧಾರಕ್ಕೆ ನಮನ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ಆ ಮಾತುಗಳಂತೆ ನಡೆಯುವಂತ ಮಗಳು ಹುಟ್ಟಿದಾಗ ವಿಶ್ವಮಾನ, ಬೆಳೆದಾಗ ಅರ್ಥಮಾನ, ನಾವೆಲ್ಲ ವಿಶ್ವಮಾನರಾಗಿ ಹೇಳ್ತಾ ಈ ವೇದಿಕೆಯಲ್ಲಿ ಪ್ರತಿಯೊಂದು ಪುರಸ್ಕಾರ ಪಡೆಯುವುದು ನಾನು ಮಗಳಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ, ಸಹೋದರಿಯಾಗಿ ಎಲ್ಲಿಗೂ ಅಭಿನಂದನೆಗಳನ್ನ ಹೇಳಕ್ಕೆ ಬಯಸ್ತೇನೆ. 15ನೇ ವರ್ಷದ ವಾರ್ಷಿಕೋತ್ಸವ ಅದನ್ನೊಂದು ಸಂಭ್ರಮಾಚರಣೆ ಮಾಡ್ಕೊತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಸಂಭ್ರಮ ಏನು ಅಂದ್ರೆ, ನಮ್ಗೆ ಈ ಭಾಗದಲ್ಲಿ ಏನು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಸಮಯದಲ್ಲಿ 1919ನೇ ಇಸ್ವಿನಲ್ಲಿ ಅವರು ನಮ್ಗೆ ನಮ್ಮ ಎಲ್ಲ ಜನಾಂಗದವರು ವಿದ್ಯಾವಂತರಾಗ್ಬೇಕು, ಕೆಲ್ಸಗಳು ಸಿಗ್ಬೇಕು ಅಂತೇಳಿ ಅವರು ಮೀಸಲಾತಿಯನ್ನ ಮಾಡ್ತಾರೆ. ಮೀಸಲಾತಿ ಮಾಡಿದ 107ನೇ ವರ್ಷ ನಾವ್ ಈಗಾರು ಸಂಭ್ರಮಾಚರಣೆ ಮಾಡ್ಬೇಕಲ್ವಾ? ಇಷ್ಟು ವರ್ಷ ಯಾರ್ಯಾರೋ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ನಾವಾದ್ರೂ ಸಂಭ್ರಮಾಚರಣೆ ಮಾಡ್ಬೇಕು ಅಂತೇಳಿ ಅದನ್ನ ನಾವು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ ಒಂದು ಸಂಭ್ರಮಾಚರಣೆ ಮಾಡಿದೀವಿ. ಸಂಭ್ರಮಾಚರಣೆಯಲ್ಲಿ ನಾವು 3 ಭಾಗ ಮಾಡಿ, ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿ ಜೀವಮಾನ ಸಾಧನೆ ಮಾಡಿದಂತ ಪುರುಷರಿಗೆ ಸನ್ಮಾನಿಸಿದೀವಿ. ಇನ್ನೊಂದು ಯಶೋಧರ್ಮ ದಾಸಪ್ಪ ಅವರ ಹೆಸರಲ್ಲಿ ಪದ್ಮಭೂಷಣ, ಯಶೋಧರ್ಮ ದಾಸಪ್ಪ ಮಹಿಳಾ ಪ್ರಶಸ್ತಿಯನ್ನ ಮಾಡಿದೀವಿ. ಮತ್ತೆ ಸಾಧಾರಣ ಏನು ಸಾಧಕರುಗಳಿಗೆ ಸೇವಾಭೂಷಣ ಪ್ರಶಸ್ತಿಗಳನ್ನ ಮಾಡಿ ನಾವು ಎಲ್ರ ಜೊತೆ ಖುಷಿ ಪಟ್ಟಿದೀವಿ. ಇವತ್ತು ಸಂಭ್ರಮ ಪಟ್ಟಿದೀವಿ, ಪಾಯಸದ ಊಟ ಮಾಡ್ತಾ ಇದೀವಿ, ಅದೇ ಒಂದ್ ಖುಷಿ ಅಷ್ಟೇನೆ. ಹೌದು, ನಮ್ಗೆ ಇವತ್ತು ತುಂಬಾ ಸಂತೋಷ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ರು. ಅವರು ಕೂಡ ನಮ್ಮ ಯಶೋಧರ್ಮ ದಾಸಪ್ಪ ಅವ್ರ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಿದ್ರು, ಮಾತಾಡಿದ್ರು. ಆ ಮಹಿಳೆ ತುಂಬಾ ಸಾಧಕರು ಯಶೋಧರ್ಮ ದಾಸಪ್ಪ ಅವರು, ಅವ್ರ ಬಗ್ಗೆ ತಿಳಿಸ್ಕೊಟ್ರು. ಮತ್ತೆ ಇವರ ಆಲೋಚನೆಗಳನ್ನು ಕೂಡ ಇಲ್ಲಿ ಹೇಳ್ಕೊಂಡ್ರು. ಯಾರು ನಮ್ಮ ಮೇಡಮ್ ಅವರು ಮಹಿಳಾ ಆಯೋಗದಲ್ಲಿ ಏನೇನ್ ಮಾಡ್ಬೋದು ಅದನ್ನೆಲ್ಲ ಹೇಳ್ಕೊಂಡ್ರು. ನಮ್ಗೆಲ್ಲ ಸಂತೋಷ ಆಗಿದೆ, ಬಂದಿದ್ದಂತವ್ರು ಎಲ್ರಿಗೂ ಸಂತೋಷ ಆಗಿದೆ. ನಮಸ್ಕಾರ. ಇದು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ಪದ್ಮಭೂಷಣ, ಯಶೋಧರ್ಮ ಪ್ರಶಸ್ತಿ ಪುರಸ್ಕಾರ ಮತ್ತೆ ಸೇವಾಭೂಷಣ ಪುರಸ್ಕಾರ ಪ್ರಶಸ್ತಿಯನ್ನ ಈ ಒಂದು ನಂಜಬೌದ್ಧ ಚೌಕಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಶಸ್ತಿ ಸಂಬಂಧಪಟ್ಟ ಹಾಗೆ ನಾನು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ, ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು, ಹಾಗೆ ನಮ್ಮ ಕಾಲೇಜಿನ ಮತ್ತೊಬ್ರು ಮಾನಸ ಸಿಆರ್ ಅಂತ ಹೇಳಿ ಎನ್ಎಸ್ಎಸ್ ಸಂಘಟನಾ ಕಾರ್ಯದರ್ಶಿಗಳು, ಇಬ್ಬರಿಗೂ ಸೇವಾಭೂಷಣ ಪ್ರಶಸ್ತಿಯನ್ನ ಯಮುನಾ ಮೇಡಮ್ ಅವರು ನಮ್ಗೆ ಇವತ್ತು ನೀಡಿದ್ದಾರೆ. ನಾವು ಹೆಚ್ಚು ಕಡಿಮೆ 25 ಸರ್ಕಾರಿ ಕನ್ನಡ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದರಲ್ಲೂ ಹಾಡಿ ಮತ್ತೆ ಗ್ರಾಮೀಣ ಶಾಲೆಗಳನ್ನ ಸಂಪೂರ್ಣವಾಗಿ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಅದಕ್ಕೆ ಬಣ್ಣ ಹಚ್ಚುವಂತ ಕೆಲಸ,
ಮತ್ತೆ ದಾನಿಗಳ ಸಹಾಯ, ಮತ್ತೆ ನಾವು ಸೇರಿದ ಹಾಗೆ ಕಂಪ್ಯೂಟರ್ ಕೊಡುವಂತದ್ದು, ಸ್ಮಾರ್ಟ್ ಟಿವಿ ಕೊಡುವಂತದ್ದು, ಹಾಗೆ ಕಲಿಕಾ ಸಾಮಗ್ರಿಗಳು, ಕ್ರೀಡಾ ಸಾಮಗ್ರಿಗಳನ್ನ ಕೊಡುವಂತದ್ದು, ಇಂತಹ ಕೆಲಸಗಳನ್ನ ಮಾಡಿದ್ರ ಜೊತೆಗೆ ಬಿಡುವಿನ ವೇಳೆಯಲ್ಲಿ ನಮ್ಮ ಸ್ವಯಂ ಸೇವಕರು ಎಲ್ಲ ಸೇರ್ಕೊಂಡು ಅವರಿಗೆ ಕಂಪ್ಯೂಟರ್ ತರಗತಿ ಆಗ್ಲಿ, ನಲಿಕಲಿ ತರಗತಿ ಆಗ್ಲಿ, ಇಂಥವುಗಳನ್ನ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇದಲ್ಲದೆ ಪರಿಸರದ ಬಗ್ಗೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಉದಾಹರಣೆಗೆ ಗದ್ದಿಗೆ ಮತ್ತೆ ಮಂಟಿ ಹಾಡಿ, ಈ ಹಾಡಿಗಳನ್ನೆಲ್ಲ ದತ್ತು ತೆಗೆದುಕೊಂಡು 500ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು, ಗಿಡಗಳನ್ನ ನೆಡೋದ್ರ ಜೊತೆಗೆ ಅದನ್ನ ಸಂರಕ್ಷಣಾ ಕಾರ್ಯವನ್ನು ಸಹ ಮಾಡಿದ್ದೀವಿ. ಅದಲ್ಲದೆ ಮೈಸೂರು ಸುತ್ತಮುತ್ತ ಶ್ರಮದಾನ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಹೀಗೆ ಅನೇಕ ನಮ್ಮ ಕಾರ್ಯಕ್ರಮಗಳನ್ನ ಗುರುತಿಸಿ ಇವತ್ತು ನಮ್ಮನ್ನ ಸನ್ಮಾನಿಸಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನ ಯಾರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಾಧಕರಿದ್ದಾರೆ, ಉದಾಹರಣೆಗೆ ಕಲಾ ಕ್ಷೇತ್ರದಲ್ಲಾಗ್ಲಿ, ಪತ್ರಿಕೋದ್ಯಮದಲ್ಲಾಗ್ಲಿ, ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಇದನ್ನ ನೀಡ್ತಾ ಇದ್ದಾರೆ. ಇದು ನಮ್ಗೆ ಒಂದು ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ರೀತಿ ಪ್ರೋತ್ಸಾಹ, ಉತ್ತೇಜನ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ.